ಈ ಪತ್ರಿಕಾಗೋಷ್ಠಿಯ ಉದ್ದೇಶ ಪತ್ರಿಕಾ ದಿನಾಚರಣೆಯ ದಿನದಂದು ಕೆಲವು ಜನಪ್ರತಿನಿಧಿಗಳು ಅಪ್ಪರ್ ಭದ್ರ ವಿಚಾರ ಬಗ್ಗೆ ನಾನು ಮಾತನಾಡಿದ ಸಂದರ್ಭದಲ್ಲಿ ಕೆಲವು ವಿಚಾರಗಳನ್ನು ಪ್ರಸ್ತಾಪಿಸಿದ್ದಾರೆ. ಸನ್ಮಾನ್ಯ ಸಚಿವರಾಗಿರತಕ್ಕಂಥ ರಾಮಲಿಂಗಾರೆಡ್ಡಿ ಅವರಿಗೆ ನಾನು ಮನವಿಯನ್ನು ಕೊಟ್ಟು ಸಮಯವನ್ನು ಕೇಳಿದ್ದೆ. ಕೆಲವರು ನಮ್ಮ ಮಂತ್ರಿಗಳು ಅವ್ರು ಯಾಕೆ ಹೋಗಿದ್ರು, ನಮಗೆ ಬೆಲೆ ಕೊಡಲ್ಲ, ನಮಗೆ ಸಿಗಲ್ಲ ಅಂತಕ್ಕಂಥ ಮಾತನ್ನು ಹೇಳಿದರು. ಸಂಸ್ಕಾರ, ಸಂಸ್ಕೃತಿ, ಸಹನೆ, ಹೃದಯಶೀಲತೆ ಇದ್ದಂಥವರು ಯಾರಿಗಾದರೂ ಗೌರವ ಕೊಡ್ತಾರೆ. ಕಟ್ಟ ಕಡೆಯ ಮನುಷ್ಯನಿಗೆ ಹೋಗಿ ಕೇಳಲಿಕ್ಕೆ ಅವಕಾಶ ಇದೆ. ಸಿ ರಾಮಲಿಂಗಾರೆಡ್ಡಿ, ಚಾಮುಂಡೇಶ್ವರಿ ರಾಮಲಿಂಗಾರೆಡ್ಡಿ ಅವರ ಆಸ್ತಿ. ಸಚಿವ ರಾಮಲಿಂಗಾರೆಡ್ಡಿ ಅವರು ಅಖಂಡ ಕರ್ನಾಟಕದ 7 ಕೋಟಿ ಜನಗಳ ಆಸ್ತಿ. 7 ಕೋಟಿ ಜನಗಳ ಆಸ್ತಿ ಆಗಿರೋದ್ರಿಂದ ಅವರಿಗೆ ನಾವು ಹೋಗಿ ಮಾಡಿದಾಗ ಕಸದ ಬುಟ್ಟಿಗೆ ಹಾಕಿದ್ದಾರೆ, ಅರ್ಜಿ ಕಲೆದೃಷ್ಟಿ ಕೊಟ್ಟಿದ್ದು ಅಂತಕ್ಕಂಥ ಅವರು ಮಾತನಾಡಿದ್ದಾರೆ. ಅದಕ್ಕೆ ದಾಖಲೆ ಸಮೇತ ತಂದಿದ್ದೇನೆ. ದಾಖಲೆಯಲ್ಲಿ ಅವರು ಜಲಸಂಪನ್ಮೂಲ ಸಚಿವಾಲಯದಿಂದ 689 ನಂಬರು ನಾನು ಕೊಟ್ಟಿದ್ದು 17ನೇ ತಾರೀಕು 20ನೇ ತಾರೀಕು ಅವರು ಸರ್ಕಾರದ ಅಪರ ಮುಖ್ಯ ಕಾರ್ಯದರ್ಶಿಗೆ ಪತ್ರ ಹಾಕಿ ಇದನ್ನು ಸೂಕ್ತ ಪರಿಶೀಲಿಸಿ ಸೂಕ್ತ ಕ್ರಮ ಕೈಗೊಳ್ಳಲು ಮುಂದಿನ ಕ್ರಮಕ್ಕಾಗಿ ಅಂತ ಬರ್ತಾರೆ. ಅಪ್ಪರ್ ಭದ್ರ ಬಗ್ಗೆ ಮಾತನಾಡ್ತಾರೆ. ಕೇಂದ್ರ ಸರ್ಕಾರಕ್ಕೆ ರಾಜ್ಯ ಸರ್ಕಾರದಿಂದ ಹೋಗಿರ್ತಕ್ಕಂಥ ಪತ್ರಗಳನ್ನು ರವಾನೆ ಮಾಡಿರ್ತಕ್ಕಂಥವನ್ನ ನಿಮಗೆಲ್ಲ ದಾಖಲೆ ಕೊಟ್ಟಿದ್ದೇನೆ. ಅದಕ್ಕೂ ಪ್ರಯತ್ನ ಮಾಡ್ತೀವಿ. ಯಾವಾಗಲೂ ನಾವು ಒಂದು ವೇಳೆ ಕಸದ ಬುಟ್ಟಿಗೆ ಹಾಕಿದ್ದಾದರೆ ಸರ್ಕಾರ ನಿರ್ಲಜ್ಜ ಸರ್ಕಾರ ಅಂತಕ್ಕಂಥ ಭಾವನೆಯನ್ನು ವ್ಯಕ್ತಪಡಿಸಬೇಕಾಗುತ್ತೆ. ಮುಂದಿನ ದಿನಗಳಲ್ಲಿ ಇದರ ಬಗ್ಗೆ ಸಂಪೂರ್ಣ ವಿಚಾರಗಳನ್ನು ಹೇಳಲಿಕ್ಕೆ ಬಯಸ್ತೇನೆ. ಧನ್ಯವಾದ. ಪತ್ರದ ಸಂಖ್ಯೆ ಜಲಸಂಪನ್ಮೂಲ ಇಲಾಖೆ 689 ದಿನಾಂಕ ನಾನು ಕೊಟ್ಟದ್ದು 17ನೇ ತಾರೀಕು 20ನೇ ತಾರೀಕು ಮಿನಿಸ್ಟ್ರು ಬರ್ತಾರೆ. ಯಾರಿಗೆ ಬರ್ತಾರೆ? ಸರ್ಕಾರ ಅಪರ ಮುಖ್ಯ ಕಾರ್ಯದರ್ಶಿಗಳಿಗೆ, ಜಲಸಂಪನ್ಮೂಲ ಇಲಾಖೆಗೆ ಇದ್ರ ಬಗ್ಗೆ ಪರಿಶೀಲಿಸಿ ಅಗತ್ಯ ಕ್ರಮ ಕೈಗೊಳ್ಳ್ರಿ ಅಂತೇಳಿ ಬರ್ತಾರೆ. ಸೊ ಸಂಸ್ಕಾರ ಸಂಸ್ಕೃತಿ ಇರೋರು ನನ್ನನ್ನು ಕಸದ ಬುಟ್ಟಿಗೆ ಹಾಕಿಲ್ಲ ಅಂತಕ್ಕಂಥದ್ದು ನನ್ನ ವಾದ. ಇದನ್ನು ನೀವು ಒಂದ್ಸರಿ ಪರಿಶೀಲನೆ ಮಾಡಿರಿ. ಜೊತೆಗೆ ತಾಕತ್ ಬಗ್ಗೆ ಮಾತಾಡಿದ್ದಾರೆ. ತಾಕತ್ತಿದ್ರೆ ಅಂತ ಹೇಳಿದರು. ಸಾಮಾನ್ಯವಾಗಿ ಕುಸ್ತಿಪಟುಗಳು ಕುಸ್ತಿ ಆಡಬೇಕಾದ್ರೆ ಯಾರು ಸೋತರು ಯಾರು ಗೆದ್ದರು ಅಂತ ಗೊತ್ತಾಗೋದು ಕುಸ್ತಿ ಆಡೋಕ್ಕಾರ. ನಾವು ಸಾರ್ವಜನಿಕ ಜೀವನದಲ್ಲಿ ಇರ್ತಕ್ಕಂಥವ್ರು, ಸಮಾಜ ಸೇವೆಯಲ್ಲಿ ಬಂದಿರ್ತಕ್ಕಂಥವ್ರು, ನಾವು ಯಾರ ಮೇಲೆ ಕುಸ್ತಿ ಆಡಬಾರ್ದು. ನಮ್ದು ಏನು ಕುಸ್ತಿ ಏನಾದ್ರೆ ಒಂದು ವೇಳೆ ಕುಸ್ತಿ ನಡೀತಿತ್ತಂದರೆ ಅದು ಚುನಾವಣೆ ಸಂದರ್ಭ ಬರುತ್ತೆ. ಜನ ತೀರ್ಪು ಕೊಡ್ತಾರೆ, ಯಾರು ಗೆದ್ದರು ಯಾರು ಸೋಲ್ತಾರೆ ಅಂತಕ್ಕಂಥ ಅದಕ್ಕೆ ಜೊತೆಗೆ ತಾಕತ್ತು ಅಂದರೆ ಅಪ್ಪರ್ ಭದ್ರ ಬಗ್ಗೆ ಹೇಳಿದೆ. ಈಗ ಕಸದ ಬುಟ್ಟಿಗೆ ಹಾಕ್ತೀವಿ ಅಂತ ಹೇಳಿದ ಮೇಲೆ ಪೇಕಮ್ಮ ಇಂಗ್ಲೀಷ್ನಾಗೆ ಐತಿ. ರಾಜ್ಯ ಸರ್ಕಾರದಿಂದ ಕೇಂದ್ರ ಸರ್ಕಾರಕ್ಕೆ 5300 ಕೋಟಿ ರೂಪಾಯಿ ದುಡ್ಡು ವಿಚಾರವಾಗಿ ಸರ್ಕಾರ ಬರೆದಂಥ ಪತ್ರ ಇದೆ. ಗೊತ್ತಿಲ್ಲದ್ರೆ ಬೇರೆ ತಿಳ್ಕೊಳ್ರಿ, ಗೊತ್ತಿದ್ದರು ಓಕೆ. ಮತ್ತು ಈ ಪತ್ರ ನನಗೆ ಕಸದ ಬುಟ್ಟಿಗೆ ಹಾಕರಿಗೆ ಆಮೇಲೆ ಭಾಳ ಪ್ರಮುಖವಾಗಿ ನಾವು ಹೋದಾಗಲೇ ಭೇಟಿ ಮಾಡೋಣ ಮಿನಿಸ್ಟ್ರು, ನಮಗೆ ಸಿಗಲ್ಲ ಅಂತ ಕೆಲವು ಜನಪ್ರತಿನಿಧಿಗಳು ಹೇಳ್ಬೇಕಾದ್ರೆ ನಮ್ಮಲ್ಲಿ ಈಗ ನಮ್ಮ ನಡೆ ಬಗ್ಗೆ ಅವರು ಪ್ರೀತಿಪಟ್ಟು ಕರೆದು ಮಾತನಾಡಿದಕ್ಕೆ ಇವೆಲ್ಲ ಆಗಿರೋದು. ಇಲ್ಲಿ ಕಸಬುಟ್ಟಿಗೆ ಹಾಕಿದ್ರೆ ನಾನು ಓಕೆ ಒಪ್ಪಿದ್ದೀನಿ. ಇದ್ರ ಜೊತೆಗೆ ನೀವು ನಾನು ಹೇಳೋ ವಿಷಯ ಬರೀಬೇಡ್ರಿ, ನೀವೇ ಹಂಗೆ ತಿಳ್ಕೊಳ್ಳೋಕ್ಕೋಸ್ಕರ